ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ಗೆ ಯೂಟ್ಯೂಬ್ಗೆ ಸ್ವಾಗತ. ಈಗ ನಾನೊಂದು ಸರ್ವಸಾಮಾನ್ಯ ಹೆಣ್ಣುಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋಂಥ ಚಿಕ್ಕ ಪುಟ್ಟ ಈ ತಲೆಯಲ್ಲಿ ಪತ್ತುಮಂಡೆ ಅಂತ ಬರುತ್ತೆ ನೋಡಿ, ಕೂದಲೆಲ್ಲ ಉದುರು ಹೋಗುತ್ತೆ, ಬರೀ ಬುಡ ಬುಡ ಕಾಣಿಸುತ್ತೆ, ಒಂದು ಚೂರು ಕೂದಲೇ ಇರೋಲ್ಲ, ಅಲ್ಲಲ್ಲೇ ಇಷ್ಟಿಷ್ಟು ಒಂದೊಂದು 50 ಪೈಸಾ ಒಂದೊಂದು ರೂಪಾಯಿನ ಅಷ್ಟಾಗಲಿಕ್ಕೆ ಪತ್ತುಮಂಡೆ ಅಂತ ಬರುತ್ತೆ. ಅದು ನೀವೇನು ಕರಿತೀರೋ ಗೊತ್ತಿಲ್ಲ, ನಾವು ಮಾತ್ರ ಪತ್ತುಮಂಡೆ ಅಂತ ಕರಿತೀವಿ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋದ್ರೂ ಅದಕ್ಕೆ ಅದರಲ್ಲೇನೋ ಅಂಥ ಗುಣವಾಗಿ ಔಷಧಿ ಸಿಗೋದು ಗೊತ್ತಿಲ್ಲ ನಮಗೆ. ಮೊದಲಿಂದ ನಾವು ಹಳೇ ಕಾಲದಿಂದ ಬಂದಿರೋದು ಅದು. ನಾವು ಗಿಡಮೂಲಿಕೆ ಔಷಧಿ, ಈ ಆಯುರ್ವೇದಿಕ್ ಔಷಧಿ ಅಂತ ಹೇಳ್ಬೋದು. ಅದನ್ನು ನಾವು ಹಚ್ಚಿದ್ರೆ ಅದು ಚೆನ್ನಾಗಿ ಅದು ಉಜ್ಜಿದ್ರೆ, ಕೆಂಪಗಾಗಿ ರಕ್ತ ಬರೋಂಗೆ ಉಜ್ಜಿದ್ರೆ ಅದು ಮತ್ತು ಅದೆಲ್ಲ ಹೊಸದಾಗಿ ಹೊಸ ಕೂದಲು ಹುಟ್ಟುತ್ತೆ. ಇಲ್ಲಾಂದರೆ ಹಾಗೆ ಬಿಟ್ಟು ಎಲ್ಲ ಕೂದಲೆಲ್ಲ ಉದುರೋಗಿ ಬರೀ ಬುರುಡೆ ಆಗುತ್ತೆ. ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಬರುತ್ತೆ. ಆ ಹೆಣ್ಮಕ್ಳಿಗೆ ತಲೆ ಕೂದಲಲ್ಲಿ ಬರುತ್ತೆ, ಮತ್ತು ಇಂಥ ಹೈಬ್ರೋನಲ್ಲಿ ಬರುತ್ತೆ. ಗಂಡು ಮಕ್ಳಿಗೂ ಅಷ್ಟೇ ತಲೆಯಲ್ಲಿ ಬರುತ್ತೆ, ಹೈಬ್ರೋಲ್ಲಿ ಬರುತ್ತೆ, ಮೀಸೆನಲ್ಲಿ ಬರುತ್ತೆ. ಒಬ್ಬೊಬ್ರಿಗೆ ಮೀಸೆ ಎಲ್ಲ ಅದು ತಿಂದಾಕ್ಬಿಟ್ಟಿರ್ತದೆ. ಅದು ಒಂಥರ ಒಳಗೆ ಹುಳ ಇರುತ್ತೆ, ಅದು ಕಾಣಿಸಲ್ಲ, ಕ್ರಿಮಿ ಅದು. ಆ ಹುಳ ಇದ್ದಾಗ ಅದೇನು ಮಾಡುತ್ತೆ, ಒಳಗೆ ಬೇರನ್ನೇ ತಿನ್ಕೊಂಡು ಬರುತ್ತೆ, ಅದು ಕೂದಲಿನ ಬೇರನ್ನ. ಆವಾಗ ಅದೇನು ಮಾಡುತ್ತೆ, ಕೂದಲು ಹುಟ್ಟಲ್ಲ. ಅದಕ್ಕೆ ನಾವು ಔಷಧಿ ಕಂಡುಹಿಡಿಬೇಕಲ್ವ. ಆ ಹಿಂದಿಂದ ಕಂಡುಹಿಡಿದಿರೋದು ನಮ್ಮ ಹಳಬ್ರೆಲ್ಲ ತಂದು ಅದು ಹಚ್ತಾಯಿದ್ರು. ಅದನ್ನು ನಾನು ಗಿಡ ತಂದು ತೋರಿಸ್ತಾಯಿದ್ದೀನಿ ನೋಡಿ. ಇದು ನಿಮಗೆ ಗಿಡ ಗೊತ್ತಿರಬೇಕು ನೋಡಿ. ಈ ಥರ ಪಿಂಕ್ ಕಲರ್ ಹೂ ಬರುತ್ತೆ, ರೆಡ್ ಬರುತ್ತೆ, ಮತ್ತು ವೈಟ್ ಬರುತ್ತೆ. ಇದರಲ್ಲಿ ಈ ಥರ ಎಲೆ ನೋಡಿ. ಇದು ಎಲ್ಲ ಕಡೆಯೂ ಸಿಗುತ್ತೆ. ಕಾಡಿನಲ್ಲಿ ಜಾಸ್ತಿ ಸಿಗುತ್ತೆ, ಒಬ್ಬೆಗಳಲ್ಲಿ ಜಾಸ್ತಿ ಸಿಗುತ್ತೆ ನೋಡಿ. ಈ ಥರ ಹಣ್ಣೆಲ್ಲ ಬರುತ್ತೆ, ಈ ಥರ ಕೆಂಪು ಹಣ್ಣು ನೋಡಿ. ಈ ಥರ ಕೆಂಪು ಹಣ್ಣು ಬರುತ್ತೆ. ಈ ಥರ ಕೆಂಪು ಹಣ್ಣನ್ನು ನಾವು ಚಿಕ್ಕ ಹುಡುಗರಿದ್ದಾಗ ನಾವೆಲ್ಲ ಒಬ್ಬೆನಲ್ಲಿ ಹೋಗಿ ನಾವು ಕಿತ್ಕೊಂಡು ತಿನ್ನೋವು ಅದನ್ನು. ಈ ಹಣ್ಣನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕೆಂಪಗಿದೆ ಹಣ್ಣು, ಗಣಿಕೆ ಹಣ್ಣು ಥರ ಕಾಣಿಸ್ತಾ ಇರ್ಬೋದು. ಈ ಥರ ಹಣ್ಣನ್ನು ನಾವು ಕಿತ್ಕೊಂಡು ತಿಂತಿದ್ದೋ. ಈ ಥರ ಕಾಯಿ ಬರುತ್ತೆ, ಈ ಥರ ಹೂವು, ಕಾಯಿ, ಹಣ್ಣು ಇಷ್ಟು ಬರುತ್ತೆ. ಇದನ್ನು ದೊಡ್ಡ ಗಿಡ ಚೆನ್ನಾಗಿ ಮೇಲೆ ಬರುತ್ತೆ. ಇದು ದೊಡ್ಡ ಗಿಡನೇ ಆಗುತ್ತೆ. ಅವನೊಂದು ಬೊಡೆ ಇರುತ್ತೆ, ಇಷ್ಟು ದೊಡ್ಡ ಬೊಡೆ ಇರುತ್ತೆ ಅದ್ರ ಬೇರು. ಅದನ್ನು ಕಡ್ದು ಒಣಗಿಸಿ ಸೌದೆ ಮಾಡಿ ಒಲೆಗೆಲ್ಲ ಹಾಕ್ತಾರೆ. ಅದರದ್ದು ಒಂದು ಸೊಪ್ಪು ತೊಗೊಂಡು ಇದು ಈ ಥರ ನೋಡಿ. ಇದು ಮುಟ್ಟಾಕೋದ್ರೆ ಇದೆ, ಈ ಕಡ್ಡಿ ಎಲ್ಲ ಸಣ್ಣ ಸಣ್ಣ ಮುಳ್ಳಿರುತ್ತೆ. ಇದಕ್ಕೆ ಏನು ಹೆಸರು ಅಂತಂದರೆ ಹುಣ್ಣಿ ಮುಳ್ಳು ಅಂತ. ಇದು ಹುಣ್ಣಿ ಸೊಪ್ಪು, ಹುಣ್ಣಿ ಮುಳ್ಳು, ಹುಣ್ಣಿ ಹೂವು ಅಂತ ಹೆಸರು ಹೇಳೋದು ನಾವು. ನಿಮ್ಮ ಕಡೆ ಏನು ಹೇಳ್ತೀರೋ ಗೊತ್ತಿಲ್ಲ. ಕಾಡಲ್ಲಿ ಬಿಡೋದ್ರಿಂದ ಇದು ಕಾಡು ಗುಲಾಬಿ ಅಂತಲೂ ಹೇಳ್ತಾರೆ ಇದನ್ನು. ಕಾಡು ಮರಳೆ ಬರುತ್ತಲ್ಲ, ಕಾಡಲ್ಲಿ ಮರಳೆ ಹೂವು ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಥರ ಇದು ಕಾಡು ಗುಲಾಬಿ ಅಂತ ಹೇಳ್ತಾರೆ, ಮುಳ್ಳಿರೋದ್ರಿಂದ. ನೋಡಿ, ಅದು ಎಲ್ಲೇ ಮುಟ್ಟಕ್ಕೋದ್ರೂ ಸಣ್ಣ ಸಣ್ಣ ಮುಳ್ಳಿರುತ್ತೆ, ಕೈಗೆ ಎಲ್ಲ ಗೀರ್ಕೊಂಡು ಹೋಗುತ್ತೆ, ಒಳ್ಳೆ ಗರಗಸಲ್ಲಿ ಹೊಡೆದಂಗೆ ಹೋಗುತ್ತೆ. ಸಣ್ಣ ಸಣ್ಣ ಮುಳ್ಳು ಅದು ಎಲ್ಲ ಕಡೆ ಒಬ್ಬೆನಲ್ಲಿ ಸಿಗುತ್ತೆ, ಕಾಡಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ ನೋಡಿ. ಈ ಥರ ಇದನ್ನು ಈ ಎಲೆನ ತಂದುಬಿಟ್ಟು ಇದನ್ನು ಚೆನ್ನಾಗಿ ನೋಡಿ ಈ ಥರ ಎಲೆ ಕಿತ್ಕೊಂಡು ಇದನ್ನು ಚೆನ್ನಾಗಿ ಹಿಂಗೆ ಮಾಡಿ ಚೆನ್ನಾಗಿ ಎಲ್ಲಿ ಅದು ಕೂದಲು ತಿಂದೋಗಿರ್ತದೆ ಅದನ್ನು ಈ ಥರ ಹಿಂಗೆ ಹಾಕೊಂಡು ಚೆನ್ನಾಗಿ ಹಿಂಗೆ ಉಜ್ಜಬೇಕಿದೆ. ಉಜ್ಜಿ ಚೆನ್ನಾಗಿ ಅದು ಕೆಂಪಾಗಬೇಕು, ಆ ಥರ ಉಜ್ಜಬೇಕು. ಹಿಂಗೆ ಕೆಂಪಾಗೋವರೆಗೂ ಹಿಂಗೆ ಉಜ್ಜಬೇಕು. ಹಿಂಗೆ ಆ ಸೊಪ್ಪನ್ನು ಕಿತ್ಕೊಂಡು ಈ ಥರ ಹಿಂಗೆ ಉಜ್ಜಿದಾಗ ಕೆಂಪಾಗುತ್ತೆ. ಅದು ಆ ಜಾಗದಲ್ಲಿ ಕೂದಲಿಲ್ಲದೆ ಇದ್ದ ಜಾಗದಲ್ಲಿ ಕೆಂಪಾಗುತ್ತೆ. ಆವಾಗ ಏನು ಮಾಡಬೇಕು, ಇದನ್ನು ಬಿಡಬೇಕು. ಬೆಳಗ್ಗೆ ಸಂಜೆ ಮಧ್ಯಾಹ್ನ, ಬೆಳಗ್ಗೆ ಸಂಜೆ ಮಧ್ಯಾಹ್ನ 3 ಟೈಮು ದಿನಕ್ಕೆ ಉಜ್ಕೊಂಡು ಬರಬೇಕು. ಇದೇನು ದುಡ್ಡು ಕೊಂಡ್ಕೊಂಡು ಬರೋಂಗಿಲ್ಲ, ಏನು ಎಂಥದಿಲ್ಲ ನೋಡಿ. ಡಾಕ್ಟ್ರ್ ಹತ್ರ ಹೋಗೋಂಗಿಲ್ಲ, ಏನಿಲ್ಲ. ಈಗ ಡಾಕ್ಟ್ರ್ ಹತ್ರ ಹೋದ್ರೂ ನಾವು ಏನೋ ಒಂದು ಹೇಳಿರ್ತೀವಿ, ಅವ್ರೇನೋ ಒಂದು ಕೊಟ್ಟಿರ್ತಾರೆ, ಅದು ನಮಗೆ ರಿಯಾಕ್ಷನ್ ಆಗುತ್ತೆ. ಇಂಗ್ಲೀಷ್ ಮೆಡಿಷನ್ನು ಒಬ್ಬೊಬ್ರಿಗೆ ಆಗಲ್ಲ, ಹಾಗಾಗಿ ಅದು ನಮಗಾಗಲ್ಲ. ಇದು ಆಯುರ್ವೇದಿಕ್ ಔಷಧಿ, ಇದೇನು ಸೈಡ್ ಎಫೆಕ್ಟ್ ಇಲ್ಲ, ಎಂಥದಿಲ್ಲ ನೋಡಿ. ಇದೆಲ್ಲ ಎಲ್ಲಕ್ಕೂ ಆಗುತ್ತೆ. ಇದು ಮಾತ್ರ ಇದು ಅದೇ ಪತ್ತುಮಂಡೆಗೆ ಮಾತ್ರ ಆಗುತ್ತೆ. ಈ ಸೊಪ್ಪು ಸೌದೆಗೆ ಒಲೆಗೂ ಆಗುತ್ತೆ, ಪತ್ತುಮಂಡೆ ಸೊಪ್ಪು ಪತ್ತುಮಂಡೆಗೂ ಆಗುತ್ತೆ ನೋಡಿ. ಈ ಥರ ಏನು ನಮ್ಮ ಸುತ್ತಮುತ್ತನೇ ಇರುತ್ತೆ, ನಮ್ಮ ಮನೆ ಅಕ್ಕಪಕ್ಕ ಇರುತ್ತೆ, ಒಬ್ಬೆಗಳಲ್ಲಿರುತ್ತೆ, ಕಾಡಲ್ಲಿ ಹೊಲಕ್ಕೆ ಹೋದರೆ ಕಾಡಲ್ಲಿರುತ್ತೆ. ಹಳ್ಳಿಯವ್ರಿಗೆಲ್ಲ ಇದು ಹುಣ್ಣಿ ಮುಳ್ಳು, ಹುಣ್ಣಿ ಸೌದೆ ಅಂತ ಹೇಳ್ತಾರೆ ಇದನ್ನು. ಇಲ್ಲಿ ನೀವೇನು ಹೇಳ್ತೀರೋ ಗೊತ್ತಿಲ್ಲ, ನೀವೇನು ಹೇಳ್ತೀರ ಅಂತ ನನಗೆ ಕಮೆಂಟ್ ಹಾಕಿ, ನಾನು ತಿಳ್ಕೊತೀನಿ. ನಾವು ಹೇಳೋದು ಹಾಗೆ ಹೇಳ್ತೀವಿ. ಕಾಡು ರೋಸು ಇದು, ಮತ್ತು ಕಾಡು ಗುಲಾಬಿ ಹೂವು, ಮತ್ತು ಹುಣ್ಣಿ ಮುಳ್ಳು ಅಂತ ಹೇಳ್ತೀವಿ ಇದಕ್ಕೆ ನಾವು. ಈ ಥರ ಸೊಪ್ಪಿರುತ್ತೆ, ಈ ಥರ ಹೂವಿರುತ್ತೆ, ಕಾಯಿ ಇರುತ್ತೆ, ಹಣ್ಣಿರುತ್ತೆ. ಇದನ್ನು ತಂದು ನಾವು ಇಟ್ಕೊಂಡಿದ್ದನ್ನು ನೋಡಿ, ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ತಂದು ಇಟ್ಕೊಂಡು
ಉಜ್ಜೋದು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಉಜ್ಜಿದ್ರೆ ಒಂದು ವಾರದಷ್ಟು ಹೊತ್ತಿಗೆ ಎಲ್ಲ ಹೋಗಿ ಕೂದಲು ಹುಟ್ಟಕ್ಕೆ ಬರುತ್ತೆ. ಇದು ನೋಡಿ, ನಮ್ಗೆ ಗೊತ್ತೇ ಇರಲ್ಲ ನೋಡಿ, ಮನೆ ನಮ್ಮ ಹತ್ರ ಪಕ್ಕನೇ ಇರುತ್ತೆ, ಅಕ್ಕಪಕ್ಕನೇ ಇರುತ್ತೆ, ನಮಗೆ ಗೊತ್ತಿರಲ್ಲ. ಆದರೂ ಇದನ್ನು ತಿಳ್ಕೊಂಡು ನೋಡಿ, ಯಾರಿಗಾರು ಬೇಕಾದರೆ ಈ ಥರ ಹಚ್ಚಿ ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇ. ನಮ್ಮನೇಲಿ ನಾವು ಎಲ್ಲರಿಗೂ ಇದನ್ನು ನಮ್ಮನೆ ಜನದಲ್ಲಿ ಯಾರು ಬಂದರೂ ನಾವು ಇದೇನೇ ತಂದು ಉಜ್ಜೋದು. ಚೆನ್ನಾಗಿ ಕೂದಲು ಬಂದಿದೆ, ಅದಕ್ಕೋಸ್ಕರ ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬೇಕಾಗುತ್ತಲ್ವ. ಈ ಚಿಕ್ಕ ಪುಟ್ಟಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಏನು ಚೆನ್ನಾಗಿರುತ್ತೆ, ಮನೆಯಲ್ಲೇ ಹುಷಾರು ಮಾಡ್ಕೊಬೋದಲ್ವ. ಇನ್ನೂ ಬೇಕಾದಷ್ಟು ನಮ್ಮ ಚಿಕ್ಕ ಪುಟ್ಟ ನಮ್ಮ ಕಾಲ ಹತ್ರನೇ ಓಡಾಡಬೇಕಾದ್ರೆ ಕಾಲ ಹತ್ರನೇ ಇರುತ್ತೆ, ಆ ಥರದ ಔಷಧಿಗಳೆಲ್ಲ ಇರುತ್ತೆ, ನಮಗಿನ್ನೂ ಗೊತ್ತಿರಲ್ಲ. ಆದರೆ ಇದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟೊತ್ತು ತನಕ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಳಬರಿಗೆಲ್ಲನೂ ವಿಡಿಯೋ ಇಷ್ಟ ಆಗಿದರೆ ಲೈಕು, ಶೇರ್, ಕಮೆಂಟು ಮರಿಬೇಡಿ. ನನಗೆ ಪ್ರತಿ ವಿಡಿಯೋನಲ್ಲಿ ಹೇಳ್ತೀನಿ, ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು, ನಿಮ್ಮ ಸಪೋರ್ಟು ನನಗೆ ಬೇಕು. ಥ್ಯಾಂಕ್ ಯು. ಮತ್ತು ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ.